ಹೋಗೋ ಒಂದೊಂದ್ಸಲ ಮಾತಾಡ್ಸು. ಸರಿ. ಏನಕ್ಕೆ ಸ್ಲ್ಯಾಮ್ ತರ ಕೇಳಿದ್ದು? ಅದು ಖಾಲಿ ಬಿಟ್ಟಿದ್ದೆ ಅಲ್ವಾ, ಅದನ್ನು ಬರೆಯೋಣ ಅಂತ. ತಗೋ. ಇರಲಿ, ಮಾತಾಡೋಣ, ಆಮೇಲೆ ಬರಿತೀನಿ. ಯಾ ಇತ್ತನ್ಬಿಡಿದ್ಯಾ? ಇದೇನಿದು ಕುಲ್ಕುಲೆಯಲ್ಲಿ? ಯುಕಲೇಲಿ ಅದು. ಹಾಂ, ಅದೇ ಬಳಸ್ತೀಯಾ? ಹ್ಞೂ. ಹ್ಞೂ. ಬೇಗ ಹೇಳು. ನೆಕ್ಸ್ಟ್ ಇಯರ್ ಎಲ್ಲಿ ಜಾಯ್ನ್ ಆಗ್ತೀಯಾ? ಇನ್ನೂ ಗೊತ್ತಿಲ್ಲ. ನಮ್ಮ ಮನೇಲಿ ಇದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿಸಲ್ಲ ಅಂತ ಇದ್ದಾರೆ. ನೀನು? ನಾ ಇದೇ ಸ್ಕೂಲ್. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇದೇ ಸ್ಕೂಲಿಗೆ ಸೇರ್ಸೋಕ್ಕೆ. ಇಲ್ಲೇ ಸೇರ್ಕೋ. ಅದು ಹಾಂ. ಏನಿಲ್ಲ, ಅಷ್ಟೇ. ಹೌದಾ? ಓಕೆ. ಹ್ಯಾಪಿ ಹಾಲಿಡೇಸ್. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ಸ್. ಕೀರ್ತನ, ಅದು ಸ್ಲ್ಯಾಮ್ ಬುಕ್ಗೆ ಫೋಟೋನೇ ಕೊಡಲಿಲ್ಲ. ಹೌದಾ? ಸಾರಿ ಕಣೋ, ಖಾಲಿ ಆಗಿಬಿಟ್ಟಿದೆ. ಸರಿ, ಆಯಿತು. ಓಕೆ, ಬಾಯ್. ಮಾತಾಡಿಸ್ತಾ? ಹ್ಞೂ. ವಾವ್, ರಿಯಲಿ? ನೀಯೇ ನಮ್ಮನ್ನೇ ಬಾರಿಸಿದ್ದು? ಐ ಮೀನ್, ದ್ಯಾಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಯೋ ವೆಲ್ಕಮ್. ಯಪ್ಪ ದೇವ್ರೆ, ನನಗೋಸ್ಕರ ಹಾಡ್ತಾಳೆ, ಕುರ್ತಾ ಹಾಕೊಂಡ್ಬಂದಿದ್ದಾಳೆ. ಆ್ಯಕ್ಚುಲಿ ನಿಂಗೊಂದು ವಿಷಯ ಹೇಳಬೇಕಿತ್ತು. ಐ ಆಮ್ ವೈಟಿಂಗ್. ಒಂದಲ್ಲ, ಎರಡು. ಐ ಆಮ್ ಡಬಲ್ ವೈಟಿಂಗ್. ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್? ಗುಡ್ ನ್ಯೂಸ್ ಫಸ್ಟ್. ಯಾಕೆ? ಬ್ಯಾಡ್ ನ್ಯೂಸ್ ತುಂಬ ಬ್ಯಾಡ್ ಆಗಿದ್ದರೆ ಗುಡ್ ನ್ಯೂಸ್ ಎಂಜಾಯ್ ಮಾಡೋಕ್ಕಲ್ಲ, ಅದಕ್ಕೆ. ವಾವ್. ಆ್ಯಕ್ಚುಲಿ ಐವ್ ಗಾಟ್ ಪ್ರಮೋಟೆಡ್. ವಾವ್, ದಟ್ಸ್, ಹೇ, ಯಾರನ್ನ ಬೇಜಾರು ಮಾಡ್ಕೊಂಡು ಹೇಳ್ತಾರ? ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್. ಎಸ್, ಸೊ ಐ ನೋ ದ ಸ್ಯಾಡ್ ನ್ಯೂಸ್. ಪ್ರಮೋಷನ್ ಸಿಕ್ಕಿದೆ. 3-4 ಡೇಸಿಂದ ರಜಾ ಹಾಕಿದ್ಯಾ, ಆ್ಯಂಡ್ ಪ್ರಮೋಷನ್. ಆಮ್ ಐ ರೈಟ್? ಹಾಗೇನಿಲ್ಲ, ಅದು ಹೈದ್ರಾಬಾದ್ಗೆ ಪೋಸ್ಟಿಂಗ್ಸ್ ಆಗಿದೆ. ಓ, ದಟ್ಸ್ ಗ್ರೇಟ್. ದಟ್ಸ್ ಗ್ರೇಟ್ ಅಲ್ಲ? ಐ ಮೀನ್, ಯಾ, ಯು ನೋ. ಯಾ. ಒಳ್ಳೆ ಪ್ಲೇಸ್. ಹಿಂಗೆ ಖುಷಿ ಇದೆ ನಾನು ಹೋಗ್ತಾ ಇರೋದು. ಖುಷಿ ಅಂದರೆ ಹೊಸ ಪೋಸ್ಟಿಂಗು, ಪ್ರಮೋಷನ್ನು, ನ್ಯೂ ವರ್ಕ್ ಸ್ಪೇಸ್, ನ್ಯೂ ಆಫೀಸ್ ಎಲ್ಲ. ಹಾಂ ಹಾಂ. ಯಾವಾಗ ಹೊರಡೋದು? ನಾಳೆ. ಓ, ಅದು ಹೇಳಿ ಹೇಳು ಹೇಳು. ನಿಂಗೆ ಗೊತ್ತಾ ನಾವು ಯಾವಾಗ ಲಾಸ್ಟ್ ಮೀಟ್ ಆಗಿದೆ ಅಂತ? ಮೊನ್ನೆ ನೈಟ್. 7th ಡ್ರಾಯಿಂಗ್ ಎಕ್ಸಾಮ್ ದಿನ. ರಿಸಲ್ಟ್ ದಿನ ನಿನಗೋಸ್ಕರ ಫೋಟೋ ತೊಗೊಂಬಂದಿದ್ದೆ ಕೊಡೋಣ ಅಂತ. ಮೆಮೊರೀಸ್. ಅವತ್ತು ನಾನು ರಿಸಲ್ಟ್ ಇಸ್ಕೊಳಕ್ಕೆ ಬಂದಿರೋ ಚೆನ್ನಾಗಿರೋದಲ್ವಾ? ಆಮೇಲೆ ನಿನ್ನ ನೋಡಿದ್ದು ಸೋಷಿಯಲ್ ಮೀಡಿಯಾಲ್ಲೇ.
6-7 ಇಯರ್ಸ್ ಆದಮೇಲೆ. ನೆನಪಿದೆ, ನಾನೇ ರಿಕ್ವೆಸ್ಟ್ ಕಳಿಸಿದ್ದು. I wish I was more open enough to share things. ಯಾ, Sorry. ಯಾಕೆ? ಗೊತ್ತಿಲ್ಲ. ಕೀರ್ತನ, ಯು ಹ್ಯಾವ್ ಟು ಬಿ ರಿಯಲಿ ಹ್ಯಾಪಿ ಟುಡೇ. ನಾಳೆಯಿಂದ ಹೊಸ ಜಾಗ, ಹೊಸ ಕೆಲಸ, ದೇ ಸೋ ಮಚ್ ಮೋರ್ ಹ್ಯಾಪನಿಂಗ್. ಹೇ, ಬಿಡ್ತಿದ್ದಾರ ಅಲ್ಲಿಗೆ? ಹೇಗೆ ಹೋಗ್ತೀಯಾ? ಹಾಂ, ಕಂಪ್ನಿಯವ್ರದ್ದೇ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೇಫ್. ಸೂರಜ್ 7th ನಿನ್ನ ಹೆಸರು ಕರೆದು ನಂಗೆ ರೇಗಿಸಿದಾಗ ತುಂಬ ಕೋಪ ಬರ್ತಾಯಿತ್ತು. ಬಟ್ ನೀನು ಒಳ್ಳೆ ಹುಡುಗ ಅಂತ ನಾವು ಎಲ್ಲ ಮಾತಾಡ್ಕೋತಾ ಇದ್ವಿ. ಏನು ಬಂತು ಒಳ್ಳೆ ಹುಡುಗ ಆದರೆ? ಅಲ್ಲ, ನಿನ್ನ ಕಂಡ್ರೆ ಇಷ್ಟ ಅನ್ನೋದಕ್ಕಿಂತ ಹೇಗೆ ಹೇಳಲಿ, ಐ ಮೀನ್ ನಿನ್ನ ಮೇಲೆ ರೆಸ್ಪೆಕ್ಟ್ ಮೇ ಬಿ. ಥ್ಯಾಂಕ್ ಯು. ಯು ನೋ ವಾಟ್, ಮೋಸ್ಟ್ಲಿ ನಾನು ನೋಡೋಕ್ಕೆ ಚೆನ್ನಾಗಿದ್ರೆ ಬಂದು ಆವಾಗಲೇ ಹೇಳ್ಬಿಡ್ತಿದ್ದೇನೋ ಹೀಗೆ ಹಾಗೆ ಅಂತ. ಲುಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಾ? ಹೇಳಿದೆ ಅಷ್ಟೆ. ನೀನು ನೋಡೋಕ್ಕೂ ಚೆನ್ನಾಗೇ ಇದ್ದೆ. ಇವಾಗ ಸೂರಜ್ ಪ್ಲೀಸ್. ಡಿಸ್ಟ್ರಾಕ್ಟ್ ಆಗಲಿ ಅಂತ ಹೇಳಿದೆ ಅಷ್ಟೆ. ಕೀರ್ತನ, ಹಾಂ? ನಾವು ಯಾವಾಗಲೂ ಸಣ್ಣ ವಯಸ್ಸಲ್ಲಿ ಹತ್ತಿದ್ದನ್ನು ಜ್ಞಾಪಿಸ್ಕೊಂಡ್ರೆ ಈ ಮೂಮೆಂಟಲ್ಲಿ ನಗು ಬರುತ್ತೆ. ಅದೇ ಆವಾಗ ಯಾವಾಗಲೂ ಒಂದು ನಕ್ಕಿದ್ದು ಜ್ಞಾಪಿಸ್ಕೊಂಡ್ರೆ ಕಣ್ಣಲ್ಲಿ ನೀರು ತುಂಬ್ಕೊಳ್ಳುತ್ತಲ್ಲ. ಹೌ ಸ್ಟ್ರೇಂಜ್. ಸೂರಜ್, ಆಮೇಲೆ ನಾನು ಎಷ್ಟೊಂದು ಬುಕ್ಸ್ ಓದ್ತೀನಿ. ಮನ್ಸಲ್ಲಿ ಅನಿಸ್ತಾ ಇರುತ್ತೆ ಈ ಕ್ಯಾರೆಕ್ಟರ್ಗೆ ಈಗ ಆಗಬಾರ್ದು ಇವಾಗ ಅಂತ. ಬಟ್ ಹಾಗೆ ಆಗೋಗುತ್ತೆ. ನಾನು ಯೋಚನೆ ಮಾಡ್ತಾ ಇರ್ತೀನಿ ರೈಟರ್ಸ್ ಬರಿಬೇಕಾದ್ರೆ ಯಾಕೆ ಈ ಥರ ಮಾಡ್ತಾರೆ ಅಂತ. ಬಟ್ ಇವಾಗ ಅರ್ಥ ಆಗ್ತಾ ಇದೆ ಯಾಕಂತ. ಕೀರ್ಟ್ಸ್, ಹಾಂ? ನಿನ್ನ ಹತ್ರ ಕರಿಬೇಕು ಅಂತ ಎಷ್ಟು ದಿವಸ ಅನ್ಕೋತಿದ್ನೋ, ಇವತ್ತೇ ಧೈರ್ಯ ಬಂದಿತ್ತು. ಚೆನ್ನಾಗೇ ಇದೆ. ಯಾರ್, ನಂಗೆ ಏನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ. ಐ ವಾಸ್ ನಾಟ್ ರೆಡಿ ಫಾರ್ ದಿಸ್. ಐ ಆಮ್ ರಿಯಲಿ ಸಾರಿ, ನಾನು ಹಿಂಗೆ ಬೇಜಾರು ಮಾಡಿಬಿಟ್ಟೆ. ನೋ, ಐ ಥಿಂಕ್ ಐ ಶುಡ್ ಲೀವ್. ನೋ, ಪ್ಲೀಸ್ ಜಸ್ಟ್ ಗಿವ್ ಮಿ 5 minutes. ಸೊ ನನಗೂ ಇವತ್ತು ಧೈರ್ಯ ಬಂದಿತ್ತು. ಆಮೇಲೆ ಏನಿಲ್ಲ. ಟಚ್ಚಲ್ಲಿರ್ತೀಯಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಒಂದು ವಾರ ವಾಸ್ ಬ್ಯೂಟಿಫುಲ್. ಯಾ, ಇದು ನಿಂಗೋಸ್ಕರ. ಏನಿದು? ಅ ಸ್ಮಾಲ್ ಗಿಫ್ಟ್. ಯು ನೋ, ಐ ಆಮ್ ಫೀಲಿಂಗ್ ಲೈಕ್ ನೀ ಎಲ್ಲ ಪ್ರಿಪೇರ್ ಆಗಿ ಬಂದಿವ್ರು ಆ ವಾಕಿಂಗ್. ಥರ ಏನೂ ಇಲ್ಲ. ಬೆಳಗ್ಗೆಯಿಂದ ಇದೇ ಮಾಡ್ತಾ ಇದ್ದೀನಿ ಗೊತ್ತಾ. 3 ದಿವಸ ಆಗಿದೆ ಮೇಲ್ ಬಂದು. ರಜಾ ಹಾಕಿದ್ಮೇಲೆ ನೋಡ್ಕೊಂಡೇ ಇಲ್ಲ. ಐ ಪ್ರಾಮಿಸ್. ಪ್ರಾಮಿಸ್ ಅಂದರೆ ಐ ಆಮ್ ನಾಟ್ ಡೌಟಿಂಗ್ ಯು ಆರ್ ಸಮಥಿಂಗ್. ಐ ಡೋಂಟ್ ನೋ. ಇದು ನನ್ನ ಫೇವ್ರೆಟ್ ಬುಕ್ ಮಾರ್ಕ್. ಇದು ನಿನಗೋಸ್ಕರ ಲೆಟರ್. ಫ್ರೀಯಾಗಿದ್ದಾಗ ಓದು ಆಯಿತಾ? ಥ್ಯಾಂಕ್ ಯು.
ಸೊ ಬಾಯ್. ಡಿಯರ್ ಸೂರಜ್, 11 ವರ್ಷಗಳಾದಮೇಲೆ ಈ 7 ದಿನಗಳಲ್ಲಿ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸ್ನ ಮತ್ತೆ ಜೀವಿಸಿದ್ದೀನಿ. ಯಾರಿಗೆ ಗೊತ್ತಿತ್ತು ನಾನು ಮಾತಾಡ್ಸೋಕ್ಕೂ ಹೆದರ್ತಾ ಇದ್ದಿದ್ದ ಹುಡುಗ ನನ್ನ ಸ್ಯಾರಿ ನನಗೆ ಸರಿ ಮಾಡ್ತಾನೆ ಅಂತ. ನೀದೇ ಲಾಸ್ಟು ಮತ್ತೆ ಸಿಗಲ್ಲ ಅಂತ ಸ್ಕೂಲಲ್ಲಿ ಅನ್ನಿಸ್ದಾಗ ಮಾತಾಡೋಕ್ಕೆ ಎಷ್ಟೊಂದು ರೆಡಿ ಇದ್ದೆ. ಬಟ್ ಅವಾಗ ನಾವು ಮಾತಾಡ್ತಿರಲಿಲ್ಲ, ಏನು ಹೇಳೋಕ್ಕೆ ಗೊತ್ತಾಗಲಿಲ್ಲ. ಬಟ್ ಇವತ್ತು ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ನನಗೆ ಸ್ಕೂಲಲ್ಲಿ ನಿನ್ನ ಹೆಸರಿಟ್ಟು ರೇಗಿಸ್ತಾ ಇದ್ದಿದ್ದು ಅನ್ನೋದನ್ನು ಬಿಟ್ಟರೆ ಜಾಸ್ತಿ ಮೆಮೊರೀಸ್ ಇರಲಿಲ್ಲ. ಆದರೆ ಇವಾಗ ಮಾತಾಡಿದ್ದು ಒಂದೊಂದು ವರ್ಡ್ ನೆನಪಲ್ಲಿದೆ, ಒಂದೊಂದು ಮೂಮೆಂಟು ಸ್ಪೆಷಲ್ ಅನಿಸುತ್ತೆ. ಸೂರಜ್, ಐ ಮಿಸ್ ಯು. ನಾನು ಅಷ್ಟೇ. ಆ್ಯಂಡ್ ನಿಂಗೋಸ್ಕರ ಇನ್ನೊಂದ್ಸಲಿ ಕರೆಕ್ಟಾಗಿ ಯುಕುಲೆಲಿ ಬಾರಿಸ್ಬೇಕು. ಆ್ಯಂಡ್ ಇನ್ನೊಂದ್ಸಲಿ ಸೈಕ್ಲಿಂಗ್ ಹೋಗಬೇಕು. ಓ ಗಾಡ್, ಎಷ್ಟೊಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಜೊತೆ ಕೂತ್ಕೊಂಡು ಮಾತಾಡಬೇಕು. ಆಮೇಲೆ ನಿಂಗೆ ಯಾವಾಗಲೇ ಬೇಜಾರಾಗಲಿ ನಂಗೊಂದು ಮೆಸೇಜ್ ಹಾಕು. ಆನ್ಲೈನ್ ಕ್ಲಾಸಿದ್ದಾಗ ಹೇಳ್ತೀನಿ ನಿಂಗೆ. ಬೋರಿಂಗ್ ಕ್ಲಾಸಲ್ಲಿ ಅಪರೂಪದ ಒಳ್ಳೆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋ ಫೋಟೋಗ್ರಾಫರ್ ನೀವು ಒಬ್ಬಳೇ ಇರೋದು. ನಿಂಗೆ ಬೇಜಾರಾದಾಗ ನಂಗೆ ಮೆಸೇಜ್ ಮಾಡು, ನಾನು ಗುಲ್ಕಲಲ್ಲಿ ಬಾರಿಸ್ತೀನಿ. ಹೀಗೆ ಸಡನ್ನಾಗಿ ವರ್ಕ್ ಮೇಲೆ ಹೋಗ್ತಾ ಇದ್ದೀನಿ, ಏನೂ ಹೇಳೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಸ್ಲ್ಯಾಮ್ ಬುಕ್ಕಲ್ಲಿ ಇರೋ ಕ್ವೆಶ್ಚನ್ಗೆ ಆನ್ಸರ್: ಸ್ಪೆಂಡಿಂಗ್ ಟೈಮ್ ವಿತ್ ಯು ಇಸ್ ಲೈಕ್ ರೀಲಿವಿಂಗ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್. ನನಗೆ ಆಪರ್ಚುನಿಟಿ ಸಿಕ್ಕಿದಾಗೆಲ್ಲ ಅಲ್ಲಿ ಕಮ್ ಬ್ಯಾಕ್ ಹೋಮ್, ಮೀಟ್ ಮಾಡೋಣ ನೀನು ಫ್ರೀ ಇದ್ದರೆ. ಇಲ್ಲಾಂದ್ರೂ ಸರಿ, ಫ್ರೀ ಮಾಡ್ಕೋಬೇಕು, ನಾನು ಮೀಟ್ ಮಾಡಲೇಬೇಕು. ಸಡನ್ನಾಗಿ ದೂರ ಹೋಗ್ತಾ ಇದ್ದೀನಿ, ಬೇಜಾರಿದೆ. ಬಟ್ ಟಚ್ಚಲ್ಲಿರೋಣ. ಇವಾಗ ಹೇಳಲ್ವಾ ಬಾಯ್ ಅಂತ? ನಾನು ತುಂಬ ಮಿಸ್ ಮಾಡ್ಕೋತೀನಿ. ಬಾಯ್. ಬಿ ವಿತ್ ಯು ಎವ್ರಿ ಟೈಮ್. ಇಂತಿ ನಿನ್ನ ಕೀರ್ತನ.